ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿತ್ತ ಸಚಿವರು ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ. ಈ ಸರ್ಕಾರ ಅಧಿಕಾರಕ್ಕೆ ಬರುವ ಪೂರ್ವದಲ್ಲೇ ಒಂದು ಘೋಷವಾಕ್ಯದೊಂದಿಗೆ ಅವರು ಬಂದಿದ್ದು. ಆ ಘೋಷವಾಕ್ಯ ಏನು ಅಂದ್ರೆ, ಉಚಿತ, ಖಚಿತ, ನಿಶ್ಚಿತ. ಉಚಿತ, ಖಚಿತ, ನಿಶ್ಚಿತ. ಈ ಘೋಷವಾಕ್ಯವನ್ನ ಇಟ್ಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಅಧಿಕಾರದಿಂದ ಇವತ್ತು ರಾಜ್ಯದಲ್ಲಿ ಅವರ ಸರ್ಕಾರ ಇದೆ. ಈಗ ಅದೇ ಉಚಿತ, ಖಚಿತ, ನಿಶ್ಚಿತಗ ವಿಚಾರದಿಂದಲೇ ನಾನು ನನ್ನ ಈ ವಿಚಾರವನ್ನ ಪ್ರಾರಂಭ ಮಾಡ್ತೇನೆ. ಅದೇನಂದ್ರೆ, ಇಡೀ ರಾಜ್ಯದ ಜನರಿಗೆ ಮೂಗಿಗೆ ತುಪ್ಪ ಉಚಿತ. ಮೂಗಿಗೆ ತುಪ್ಪ ಸವರೋದು ಉಚಿತ. ಎಲ್ಲರ ತಲೆ ಮೇಲೆ ಸಾಲ ಖಚಿತ. ರಾಜ್ಯದ ಜನರಿಗೆ ಸಂಕಷ್ಟ ನಿಶ್ಚಿತ. ಇದೆ ಇದು ರಾಜ್ಯದ ಜನರಿಗೆ. ಪರಿಶಿಷ್ಟ ಜಾತಿ ವರ್ಗಗಳಿಗೆ ವಿಶೇಷತೆ ಇದೆ. ಘೋಷಣೆಗಳು ಉಚಿತ, ಧೋಖಾ ಖಚಿತ, ನಂಬಿದವರ ಸರ್ವನಾಶ ನಿಶ್ಚಿತ. ಘೋಷಣೆಗಳು ಉಚಿತ, ಧೋಖಾ ಖಚಿತ, ನಂಬಿದವರ ಸರ್ವನಾಶ ನಿಶ್ಚಿತ. ಈ ಘೋಷವಾಕ್ಯ ಈಗ 4ನೇ ವರ್ಷಕ್ಕೆ ಕಾಲಿಟ್ಟಾಗ ಕಾಂಗ್ರೆಸ್ಸು ಈ ಕರ್ನಾಟಕದ ಜನತೆಗೆ ಕೊಟ್ಟಿರ್ತಕ್ಕಂಥ ಈ ಘೋಷವಾಕ್ಯ ಈಗ ಪಕ್ಕ ಸರಿಯಾಗಿ ಆಗಿದೆ ಅಂತ ಅಂದ್ಕೊಳ್ಳಿಕ್ಕೆ ನಾನು ತಮ್ಮ ಮೂಲಕ ಇಷ್ಟಪಡ್ತೇನೆ.